ಇದ್ರೆ ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪಿಯಾಗಿ ಜೈಲಿನಲ್ಲಿರುವಂಥ ದರ್ಶನ್ಗೆ ನೆಮ್ಮದಿನೇ ಇಲ್ವಂತೆ. ಅಯ್ಯೋ ನನಗೆ ದಿಮ್ ಕೊಡಿ, ಹಾಸಿಗೆ ಕೊಡಿ ಅಂತ ಹೇಳಿ ಕೋರ್ಟಿಗೆ ಮೊರೆ ಹೋಗಿ ಕೋರ್ಟಲ್ಲಿ ನೀವು ಹೇಳ್ದಂಗೆ ನಂಗೆ ಏನೂ ಕೊಡ್ತಾ ಇಲ್ಲ ಅಂತ ಕೇಳ್ಕೊಂಡ್ರಂತೆ. ಅದಕ್ಕೆ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಸ್ವಾಮಿ ನೀವೇನು ಹೇಳಿದ್ರೆ ಅದಕ್ಕೆ ತಕ್ಕಂತೆ ನಾವು ನಿಯಮಗಳ ಅಡಿಯಲ್ಲೇ ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಂತೆ, ಅದು ಸಾಕ್ತಾ ಆಗ್ತಿಲ್ವಂತೆ. ಹಾಗಾಗಿ ನೆಮ್ಮದಿನೇ ಇಲ್ವಂತೆ ಅವರಿಗೆ. ನೋಡಿ. ಪರಪ್ಪನ ಪಂಜರದಲ್ಲಿ ಕೊಲೆ ಆರೋಪಿ ದರ್ಶನ್ ವಿಲವಿಲ. ಕೋರ್ಟ್ ಆದೇಶವಿದ್ರೂ ದಚ್ಚುಗೆ ಸಿಗ್ತಿಲ್ವಾ ಕನಿಷ್ಠ ಸೌಲಭ್ಯ? ಜೈಲಲ್ಲಿ ಕನಿಷ್ಠ ಸೌಲಭ್ಯಗಳನ್ನ ನೀಡ್ತಿಲ್ಲ. ಕತ್ತಲ ಕೋಣೆಯಲ್ಲಿ ದರ್ಶನ್ ಕಳೆಯುವಂತೆ ಮಾಡಲಾಗಿದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ರು. ಇದಕ್ಕೆ ಮನ್ನಣೆ ನೀಡಿ ಜೈಲು ನಿಯಮಾವಳಿಗಳ ಪ್ರಕಾರ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡುವಂತೆ ಸೆಷನ್ಸ್ ಕೋರ್ಟ್ ಆದೇಶಿಸಿತ್ತು. ಕೋರ್ಟ್ ಆದೇಶವಿದ್ರೂ ಸಹ ದರ್ಶನ್ ಭೇಟಿ ಮಾಡಿದಾಗ ಕನಿಷ್ಠ ಸೌಲಭ್ಯಗಳನ್ನ ನೀಡದೆ ಮತ್ತೆ ಹಳೆಯ ಸ್ಥಿತಿಯಲ್ಲೇ ಇಟ್ಟಿದ್ದಾರೆ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಪರ ವಕೀಲರ ವಾದವೇನು? ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನ ನೀಡಿಲ್ಲ, ತಿಂಗಳಾದ್ರೂ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಕೋರ್ಟ್ ಆದೇಶವಿದ್ರೂ ಕನಿಷ್ಠ ಸೌಲಭ್ಯವೇ ಇಲ್ಲ. 14 ದಿನ ಮಾತ್ರ ಕ್ವಾರಂಟೈನ್ ಸೆಲ್ನಲ್ಲಿ ಇಡಬೇಕು. ಬಿಸಿಲಿನ ವಿಚಾರಕ್ಕೆ ಸೂರ್ಯನನ್ನ ತರೋಕೆ ಆಗುತ್ತಾ? ಜೈಲಾಧಿಕಾರಿಗಳಿಂದ ಹಾರಿಕೆ ಉತ್ತರ ಕೊಡ್ತಾರೆ. ಈವರೆಗೂ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಎಂದು ಅರ್ಜಿ ಸಲ್ಲಿಸಲಾಗಿದೆ. ಜೈಲು ನಿಯಮದಂತೆ ಆರೋಪಿಗೆ ಸೌಲಭ್ಯ. ಜೈಲಾಧಿಕಾರಿಗಳಿಂದ ಕೋರ್ಟ್ಗೆ ಮಾಹಿತಿ. ಇನ್ನು ಕೊಲೆ ಆರೋಪಿ ದರ್ಶನ್ ಪರ ವಕೀಲರ ವಾದಕ್ಕೆ ಜೈಲಾಧಿಕಾರಿಗಳು ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಜೈಲಿನ ನಿಯಮದಂತೆ ಎಲ್ಲವನ್ನೂ ಆರೋಪಿಗೆ ಕೊಟ್ಟಿದ್ದೇವೆ, ಅಲ್ಲದೆ ದೃಶ್ಯ ಸಹಿತ ಈ ಬಗ್ಗೆ ಕೋರ್ಟ್ಗೆ ಮಾಹಿತಿ ನೀಡಲಿದ್ದಾರೆ. ಜೈಲಾಧಿಕಾರಿಗಳ ಪ್ರತ್ಯುತ್ತರ ಏನು? ದರ್ಶನ್ಗೆ ದಿನಕ್ಕೆ 2 ಬಾರಿ 40 ನಿಮಿಷ ವಾಕ್ಗೆ ಅವಕಾಶ. ದರ್ಶನ್ ಬೇರೆಯವರೊಂದಿಗೆ ವಾಕ್ ಮಾಡುವಂತಿಲ್ಲ. 5 ಜೊತೆ ಬಟ್ಟೆ, 2 ದಿನಕ್ಕೊಮ್ಮೆ 1 ಬಕೆಟ್ ಬಿಸಿ ನೀರು. ಮ್ಯಾನ್ಯುವಲ್ ಪ್ರಕಾರ ತಟ್ಟೆ, ಲೋಟ, ಕಾಫಿ, ಊಟ, ತಿಂಡಿಯನ್ನ ಕೊಡಲಾಗ್ತಿದೆ. ತೆಳುವಾದ ಹಾಸಿಗೆ, ತಲೆ ದಿಂಬು, ಬೆಡ್ಶೀಟ್ ಅನ್ನು ನೀಡಲಾಗಿದೆ. ದರ್ಶನ್ ಅವರ ಚಲನವಲನ ಸಿಸಿಟಿವಿಯಲ್ಲಿ ಕಾಣುವಂತೆ ವ್ಯವಸ್ಥೆ ಮಾಡಲಾಗಿದೆ. ದರ್ಶನ್ ಜೈಲು ಸೇರಿದ 30 ದಿನದ ನಂತರ ದರ್ಶನ್ನ ಎಲ್ಲಾ ಚಟುವಟಿಕೆಗಳ ಸಿಸಿಟಿವಿ ದೃಶ್ಯದ ಹಾರ್ಡ್ ಡಿಸ್ಕ್ ಅನ್ನ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಇನ್ನು ನ್ಯಾಯಾಂಗ ನಿಂದನೆ ಕೇಸ್ಗೆ ಆಕ್ಷೇಪಣೆ ಸಲ್ಲಿಕೆಗೆ ಜೈಲಾಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಪರಪ್ಪನಗರ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಪ್ರತಿ ದಿನಕ್ಕೆ 2 ಬಾರಿಯಂತೆ 40 ನಿಮಿಷಗಳ ಕಾಲ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದರ್ಶನ್ ವಾಕಿಂಗ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇತರೆ ವಿಚಾರಣೆ ಕೈದಿಗಳಿಗೆ ವಾಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದ್ರ ಜೊತೆಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ನೀಡಬಹುದಂಥ ಕನಿಷ್ಠ ಸವಲತ್ತುಗಳಿದ್ದಾವೆ. ಆತನಿಗೆ ಬಟ್ಟೆ ಇರ್ಬೋದು, ಬಿಸಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ತಲೆದಿಂಬು ಮತ್ತು ಹಾಸಿಗೆ ಸೇರಿದಂತೆ ಆ ಜೈಲಿನ ಮ್ಯಾನ್ಯುವಲ್ನಲ್ಲಿ ಸಿಗ್ಬೋದಂಥ ಕನಿಷ್ಠ ಸವಲತ್ತುಗಳನ್ನು ಈಗಾಗಲೇ ಜೈಲಧಿಕಾರಿಗಳು ನೀಡಿರುವಂಥದ್ದು. ಆ ಸೆಲ್ ಬಳಿ 5 ಜನರಂತೆ 15 ಜನ 3 ಶಿಫ್ಟ್ನಂತೆ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಕೂಡ ಬಾಡಿ ವಾರ್ನ್ ಕ್ಯಾಮ್ರಾ ಕಡ್ಡಾಯ ಮಾಡಿರುವಂಥದ್ದು. ದರ್ಶನ್ನ ಭೇಟಿ ಮಾಡೋದಕ್ಕೆ ಯಾರೇ ಬಂದರೂ ಕೂಡ ಇವೆಲ್ಲವೂ ಕೂಡ CCTV ಕಣ್ಗಾವಲಿನಲ್ಲೇ ನಡಿಬೇಕಾಗುತ್ತೆ. ಈ ಎಲ್ಲ ಚಟುವಟಿಕೆಗಳನ್ನು ಕೂಡ ಈಗಾಗಲೇ ರೆಕಾರ್ಡ್ ಮಾಡಿಕೊಂಡಿರುವಂಥ ಜೈಲಧಿಕಾರಿಗಳು ನಾಳೆ ನಡೆಸುವಂಥ ವಿಚಾರಣೆ ವೇಳೆಯಲ್ಲಿ ಸಂಬಂಧಪಟ್ಟ ವಿಡಿಯೋಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಸಲ್ಲಿಸಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಇಷ್ಟೆಲ್ಲವೂ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ನಡೀತಿದ್ದು ಎಲ್ಲ ದಾಖಲೆಗಳು, ವಿಡಿಯೋ ರೆಕಾರ್ಡ್ಗಳನ್ನು ಕೋರ್ಟ್ ಮುಂದೆ ಜೈಲಾಧಿಕಾರಿಗಳು ನೀಡಲಿದ್ದು ಕೋರ್ಟ್ ಆದೇಶವನ್ನು ಕಾದು ನೋಡಬೇಕಿದೆ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.